ಎಲ್ರಿಗೂ ನಮಸ್ಕಾರ. ಎಸ್ ಕೆ ಟ್ಯೂಬ್ ಚಾನಲ್ ಸ್ವಾಗತ. ನಿನ್ನೆ ಊರಿಗೆ ಬಂದು ಸ್ವಲ್ಪ ಚಿಕನ್ ಎಲ್ಲ ಕುಕ್ ಮಾಡಿ ತೋಟದಲ್ಲಿ ಬೆಳೆಗಳೆಲ್ಲ ಏನೇನು ಇಟ್ಟಿದ್ದಾರೆ, ಮತ್ತೆ ಟೊಮೊಟೊ ಐತೆ ನಮ್ದು. ಟೊಮೊಟೊ ಎಲ್ಲ ಕಟಿಂಗ್ ಎಲ್ಲ ಆಗಿದೆ, ಕೊನೆ ಸ್ಟೇಜಿಗೆ ಬಂದಿದೆ. ಅದನ್ನ ಕಿತ್ತಾಕ್ಬಿಟ್ಟು ಮತ್ತೆ ಅದರಲ್ಲಿ ಏನು ಬೆಳೆ ಇಕ್ತೀವಿ, ಮತ್ತೆ ಇರೋ ಜಾಗದಲ್ಲಿ ಏನೇನು ಬೆಳೆಗಳು ಮಾಡ್ತೀವಿ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗೋಣ. ನಮ್ದು ಈ ಕಡೆ KGF ಕಡೆ ಊರು. ಈ KGF ಕಡೆ ಊರಲ್ಲಿ ಒಂದು 2 ತಿಂಗಳಾಯ್ತು ಅಂದರೆ ಚೆನ್ನಾಗಿ ಗಟ್ಟಿಯಾಗಿ ಮಳೆ ಬಿದ್ದು. ಮಳೆ ಬೀಳ್ದಿರೋದ್ರಿಂದ ಎಷ್ಟು ನೀರು ಬಿಟ್ರೆ ಕೂಡ ನೇಪಿಯರ್ ಅನ್ನೋದು ಬೆಳೀತಾ ಇಲ್ಲ. ಒಂದು ಇಷ್ಟು ಹೈಟ್ ಬೆಳೆಯುತ್ತೆ ಅಷ್ಟೇ. ಅದು ಇವಾಗ ನೇಪಿಯರ್ ಸ್ವಲ್ಪ ಶಾರ್ಟೇಜ್ ಬಂದಿದೆ. ನೋಡಿ ಎಷ್ಟು ಹೈಟ್ ಇದೆ ಅಂತ. ಇಷ್ಟು ಹೈಟ್ ಇದೆ ಅಷ್ಟೇ. ಭೂಮಿಗೆ ಎದುರಿಗೂ ಎಷ್ಟು ಹೈಟ್ ಇರತ್ತೆ. ಎಷ್ಟು ಗೊಬ್ಬರ ಬಿಟ್ರೆ ಕೂಡ ಅದು ಮೇಲೆ ಬರ್ತಾ ಇಲ್ಲ. ಮಳೆ ಏನಾದರೂ ಸ್ವಲ್ಪ ಹೊಡೆದ್ರೆ ಅದ್ರ ಮೇಲೆ ಸ್ವಲ್ಪ ಬೇಗ ಅಂದರೆ ಸ್ವಲ್ಪ ಬರುತ್ತೆ. ಮಳೆ ಇಲ್ಲಾಂದರೆ ಅಷ್ಟೊಂದು ಆಗಲ್ಲ. ನೇಪಿಯರ್ ಅಂತ ಅಲ್ಲ, ಯಾವ ಬೆಳೆ ಇಟ್ಟಿದ್ರೂ ಅಷ್ಟೇ, ಮಳೆ ಇರಬೇಕು ಮೇಯ್ನು. ನೀನು ಎಷ್ಟೇ ನೀರು ಬಿಟ್ಟರೆ ಕೂಡ ಮಳೆ ಅನ್ನೋದು ಬಿದ್ದರೆ ಬೆಳೆ ಅನ್ನೋದು ಚೆನ್ನಾಗಿ ಕೈಗೆ ಬರೋದು. ಟೊಮೊಟೊ ಒಂದು 8,000 ನಾರಷ್ಟು ಉಳಿದ್ವಿ. ಇವಾಗ ಇದು ಟೊಮೊಟೊ ಎಲ್ಲ ಕೊನೆ ಹಂತಕ್ಕೆ ಬಂದಿದೆ, ಅಂದರೆ ಆಗೋಗ ಸ್ಟೇಜಿಗೆ ಬಂದಿದೆ. ದುಡ್ಡೆಲ್ಲ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಒಂದು 400, 500, 600 ರೂಪಾಯಿ ರೇಟ್ ಅಷ್ಟು ಹೋಗಿದೆ ನಮ್ಮದು ಬಾಕ್ಸು. ಟಾಪ್ ರೇಟ್ ಬಂದ್ಬಿಟ್ಟು ಒಂದು 600, 550 ಆ ಥರ ಹೋಗಿದೆ. ಈ ರೇಟ್ ಏನಾದರೂ ಬಂದರೆ ನಮಗೆ ಲಾಸ್ ಅನ್ನೋದು ಆಗೋಲ್ಲ. ಟೊಮೊಟೊದಲ್ಲಿ ಒಳ್ಳೆ ದುಡ್ಡು ಮಾಡ್ಕೊತೀವಿ ನಾವು. ಅಷ್ಟು ಮಾತ್ರ ರೇಟ್ ಆದರೆ. ಇಲ್ಲೇನಂದ್ರೆ ಟ್ವಿಸ್ಟು, ಇಲ್ಲಿ ಬೆಳೆ ಅನ್ನೋದು ಚೆನ್ನಾಗಿ ಆಗಿಲ್ಲ. ಸ್ವಲ್ಪ ರೋಗ ಬಂದು ಹೂವೆಲ್ಲ ಉದುರೋಯ್ತು. ಅದರಿಂದ ಏನೋ ನಾವು ಖರ್ಚು ಎಷ್ಟು ಇಟ್ಟಿದ್ದೀವೋ ಅದ್ರಿಗಿಂತ ಒಂದು 3 ಪಟ್ಟಷ್ಟು ಬಂದಿದೆ. ಅದು ಲಾಭನೇ ಅಲ್ವಾ. ನಾನಿವಾಗ 3 ಇದು ಬರುತ್ತೆ ಅಂದ್ಕೊಳ್ಳಿ. ನನಗೆ ನಾನೊಂದು ವರ್ಷ ಎಲ್ಲ ದುಡಿಬೇಕು. ಇಲ್ಲಾದರೆ ಹಂಗಲ್ಲ. ಒಂದು 3 ತಿಂಗಳಿಗೆ ದುಡ್ದಾಕಿದ್ದಾರೆ ಮನೆಯಲ್ಲಿ. ನಾನೇ ಉಳಿದು ಊಟ ಎಲ್ಲ ಹಾಕಿ ಕವರೆಲ್ಲ ಹಾಕಿ ಹೋಗಿದ್ದೆ. ಅಂದರೆ ಇಲ್ಲಿ ತೋಟದ್ರೆಲ್ಲ ಕೆಲಸನೆಲ್ಲ ಮಾಡಿಕೊಟ್ಟೆ. ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಿ ದುಡ್ಡು ಬೇಕಲ್ವಾ. ಯಾವಾಗ ಇದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ. ಇವಾಗ ಹೆಂಗಂದರೆ ಇದರಲ್ಲಿ ದುಡ್ಡು ಬರುತ್ತೆ, ಇನ್ನೊಂದರಲ್ಲಿ ದುಡ್ಡು ಬರೋಲ್ಲ. ಬ್ಯಾಕಪ್ಗೆ ಏನಾದರೂ ಇರಬೇಕು ನಮಗೆ. ಅದರಿಂದ ದುಡಿಬೇಕು, ಏನು ಮಾಡೋಕ್ಕಾಗಲ್ಲ. ಕೊನೆ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಇದು ಬಂದ್ಬಿಟ್ಟು ನಾವು ಉಳಿರೋದು ಸಾಹೋ. ಇದ್ರಿಗೆ ಒಳ್ಳೆ ರೇಟ್ ಸಿಗುತ್ತೆ. ಇದೇನಂದ್ರೆ ಸಾಹೋ ಅಂದರೆ ಸ್ವಲ್ಪ ಕಾಯಿ ಗಟ್ಟಿ ಇರುತ್ತೆ, ಅದರಿಂದ ರೇಟ್ ಚೆನ್ನಾಗಿ ಬರುತ್ತೆ. ಇನ್ನೊಂದು ಇಳುವರಿ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ ಬೇರೆ ಇದ್ರಿಗೆ ಕಂಪೇರಿ ಮಾಡೋಕೆ. ಅಂದರೆ ರೇಟ್ ಇಲ್ದಿದ್ದಾಗ ಇದು 150, 200 ರೂಪಾಯಿ ಆದರೂ ಹೋಗುತ್ತೆ. ರೇಟ್ ಕಂಪ್ಲೀಟ್ ಆಗಿಲ್ಲ ಅಂದರೆ ರೇಟ್ ಅನ್ನೋದು ಹೋಗಲ್ಲ. ಅಂದರೆ ಬೇರೆ ಜಾತಿ ನಾರು ಏನಾದರೂ ಉಳಿದ್ರೆ ಆ ಥರ ಇರುತ್ತೆ ಈ ಟೊಮೊಟೊ. ಮತ್ತು ನಾನು ಆಗಿರೋ ಟೊಮೊಟೊ ಬೆಳೆನ ಏನಕ್ಕೆ ನೋಡ್ತಾ ಇದ್ದೀನಿ ಅಂದರೆ, ಇವಾಗ ಈ ಟೊಮೊಟೊ ಇವಾಗ ಆಗೋಗ್ತಾ ಇರಬೇಕಾದ್ರೆ ಇವಾಗ ಏನು ಮಾಡ್ತೀವಿ ಅಂದರೆ, ನಾವು ಈ ಟೊಮೊಟೊದಲ್ಲೇ ಬೀನ್ಸ್ ಅನ್ನೋದು ಉಳಾಕ್ತೀವಿ. ಗೂಟ ಹಾಕೋ ಖರ್ಚಿರಲ್ಲ, ಟೈನ್ ಸುತ್ತ ಖರ್ಚಿರಲ್ಲ. ಮತ್ತು ಸಿಂಪಲ್ಲಾಗಿ ಬೀಜ ಉಳ್ತೀವಿ, ಗೊಬ್ಬರ ಮತ್ತು ಮುದ್ದುಗಳೆಲ್ಲ ಹೊಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಕಸ ಅಂತೀರ, ಕಸಗೆ ಮುದ್ದು ಬರುತ್ತೆ, ಮುದ್ದು ತಂದು ಹೊಡೆದಾಕ್ತೀವಿ ಬೆಡ್ಗಳ ಮೇಲೆ. ಇದು ಬೀದಿ ಅಲ್ಲೆಲ್ಲ ಅದೆಲ್ಲ ಒಣಗೋಗುತ್ತೆ, ಸಿಂಪಲ್ಲಾಗಿ ಬೆಳೆ ಹೋಗುತ್ತೆ. ನಾವು ಇದೇ ಥರನೇ ಫಾಲೋ ಮಾಡೋದು. ರೇಟ್ ಸಿಕ್ಕಿದ್ರೆ ಸಿಕ್ಕಲಿ, ಇಲ್ಲಾಂದ್ರೆ ಹಸುಗಳು ಕಿತ್ತಾಕ್ತೀವಿ ನಾವು ಬೀನ್ಸು. ಆ ಥರ ನೋಡಿ, ಇಲ್ಲಿ ಉಳಿದೀವಿ ನಾವು ಬೀನ್ಸು. ಇಲ್ಲಿ ನೋಡ್ತಾ ಇದ್ದೀರಾ ಬೀನ್ಸು. ಇದೇ ಥರನೇ ನೋಡಿ, ಇಲ್ಲಿ ಇದೇ ಥರನೇ ಇದೆಲ್ಲ ತೋಟ ಎಲ್ಲ ಉಳಿದೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿ ಮತ್ತು ಅಲ್ಲಿ ಇದೇ ಥರನೇ ಉಳ್ಕೊಂಡಿದ್ದೀವಿ. ಖರ್ಚು ಮಾಡ್ತೀವಿ ಒಂದು 50,000, 60,000 ಖರ್ಚು ಮಾಡ್ತೀವಿ. ಒಂದು 50,000, 60,000 ರೇಟ್ ಸಿಕ್ಕಿದ್ರೆ ಸಿಕ್ಕಲಿ, ಇಲ್ಲಾಂದರೆ ಹಸುಗಳು ಕಿತ್ತಾಕೋದು ಕಾಯಿಗಳನ್ನೆಲ್ಲ. ಅಷ್ಟೇ, ಹಾಲಲ್ಲಿ ದುಡ್ಡು ಬರುತ್ತೆ. ಆ ಥರ ಮಾಡ್ಕೊಂಡು ಹೋಗ್ತೀವಿ ಗೈಸ್. ಇಲ್ಲಿ ಇನ್ನೊಂದೇನೆಂದರೆ ಹಂದಿಗಳ ಕಾಟ ತುಂಬ ಇರುತ್ತೆ ನಮ್ಮ ತೋಟಕ್ಕೆ ಸುತ್ತಮುತ್ತ. ನೋಡಿ ಯಾವ ಥರ ಇದೆ ಅಂತ. ಫುಲ್ಲು ಒಂಥರ ಬೆಟ್ಟಗಳು ಇವೆಲ್ಲ ಗಿಲಿ ಒಂಥರ ಪೊದೆಗಳು ತುಂಬ ಇದ್ದಾವೆ. ನೋಡಿ ಯಾವ ಥರ ಹಂದಿಗಳೆಲ್ಲ ತೋಡಾಕಿದ್ದಾವೆ ಅಂತ. ನೋಡಿದ, ಇಲ್ಲೇ ಇರ್ತೀವಿ ನಾವು ನೈಟೆಲ್ಲ. ಇಲ್ಲೇ ಇದ್ದರೆ ಕೂಡ ಹಂದಿಗಳು ಬಂದು ತಿಂದ್ಕೊಂಡು ಹೋಗ್ತವೆ. ಆ ಥರ ಹಂದಿಗಳೆಲ್ಲ ಬಂದು ತಿಂದಾಗ ಈ ಥರ ನಾಶ ಮಾಡ್ತಾವಲ್ಲ. ಅದಕ್ಕಂತಲೇ ಒಂದು 4 ನಾಯಿ ಮರಿನ ತಂದು ಸಾಕೊಂಡಿದ್ವಿ. ಆ 4 ನಾಯಿ ಮರಿ ಸಾಕೊಂಡಿರ್ಬೇಕಾದ್ರೆ ಯಾರೋ ಒಂದಿಷ್ಟು ಹೈಟ್ ಆಗೋಷ್ಟೊತ್ತಿಗೆ ಯಾರೋ ವಿಷ ಇಟ್ಟು ನಾಯಿ ಮರಿಗಳನ್ನೆಲ್ಲ ಸಾಯಿಸಾಕಿದ್ಮೇಲೆ ಒಂದು 2 ನಾಯಿ ಮರಿ ಉಳ್ಕೊಂಡಿದ್ದಾವೆ. ಆ 2 ನಾಯಿ ಮರಿನ ಯಾವಾಗ ಸಾಯಿಸಾಕ್ತಾರೋ ಗೊತ್ತಿಲ್ಲ, ಅದು ಏನಕ್ಕೆ ಸಾಯಿಸ್ತಾರೆ ಅಂತಲೂ ಗೊತ್ತಿಲ್ಲ. ಇಲ್ಲೇ ಸುತ್ತಮುತ್ತ ಓಡಾಡ್ಕೊಂಡಿರ್ತಾವೆ, ಯಾರಾದರೂ ಬಂದರೆ ಓಡಿಸುತ್ತೆ. ಆ ಥರ ಎಲ್ಲ ಮಾಡ್ತಾರೆ ಊರಾಗಿನ ಜನಗಳು. ಬೆಳೀತಾ ಇರಬೇಕಾದ್ರೆ ಹೊಟ್ಟೆ ಊರಿಗೆ ಏನು ಮಾಡೋಣ, ಈ ಥರ ಎಲ್ಲ ಇರುತ್ತೆ. ಈ ಪೇಟೆಯಲ್ಲಾದರೂ ಮಗ ನೋಡ್ಕೊಂಡು ಹೋಗ್ತಾರೆ ಸುಮ್ಮನೆ. ಈ ಊರಲ್ಲಿ ಹಂಗಲ್ಲ. ಒಬ್ಬನ ಬೆಳೀತಾ ಇದ್ರೆ ಅವನ್ನ ತುಳಿಬೇಕಂತ ನೋಡ್ತಾರೆ, ಇಲ್ಲಾಂದ್ರೆ ಅವನ ಬಗ್ಗೆ ಚೀಪಾಗಿ ಮಾತಾಡೋದನ್ನು ನೋಡ್ತಾರೆ. ಆ ಥರ ಇರುತ್ತೆ
ಊರುಗಳಲ್ಲ. ನೋಡ ಇನ್ನು 2 ನಾಯಿ ಮರಿದೆ, ಅದನ್ನು ಯಾವಾಗ ಸಾಯಿಸಾಕ್ತಾರೋ ಗೊತ್ತಿಲ್ಲ. ಅಂದರೆ ನಾವು ಕಟ್ಟಾಕಲ್ಲ, ಬಿಟ್ಟಾಕಿರ್ತೀವಿ. ಈ ಥರ ತೋಟದ್ರೆಲ್ಲ ಸುತ್ತಮುತ್ತ ಸುತ್ತಾಡ್ಕೊಂಡಿರ್ತವೆ. ಏನನ್ನಾದ್ರೂ ಕುರಿನೋ ಹಸು ಬಂದರೆ ಬುಗಳ್ತವೆ, ನಾವು ಹೋಗಿ ಓಡಿಸ್ಕೊತೀವಿ. ಅಂದರೆ ಬೆಳೆ ಮೇಯ್ಗೆ ಬಂದ್ಬಿಡ್ತಾವಲ್ಲ, ನಾಶ ಮಾಡಿರೋ ನೋಡ್ಕೊತವೆ. ಆ ಥರ ಅದಕ್ಕೋಸ್ಕರ ನಾವು ನಾಯಿ ಸಾಕೊಂಡಿರೋದು. ಆದರೆ ನಾಯಿ ಮರಿಗಳನ್ನ ಸಾಯಿಸಾಕ್ತಾ ಇರ್ತಾರೆ, ಏನು ಮಾಡೋಕ್ಕೂ ಆಗಲ್ಲ ಗೈಸ್. ಈ ಥರ ಎಲ್ಲ ಇವಾಗ ಏನಂದರೆ ನಾವಿಲ್ಲಿ ಏನು ಉಳ್ತೀವಿ ಅಂತ ನೋಡಿಸ್ತಾ ಇದ್ದೀನಿ. ನಮ್ಮ ತೋಟಕ್ಕೆ ಇವಾಗ ಬೀನ್ಸ್ ಉಳಿದೀವಲ್ವ, ಅಂದರೆ ಟೊಮೆಟೊದಲ್ಲೇ ಬೀನ್ಸ್ ಉಳ್ಕೊಂಡಿದ್ದೀವಿ. ಬೀನ್ಸ್ ಆದಮೇಲೆ ಇಲ್ಲಿ ನೋಡಿಸ್ತೀನಿ ನೋಡಿ, ನಾರು ಬಿಟ್ಟಿದ್ದೀವಿ, ರಾಗಿ ನಾರು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ರಾಗಿ ಪೈರು. ಈ ಪೈರು ಎಲ್ಲಿ ಉಳ್ತೀವಿ ಅಂದರೆ ನೋಡಿ, ಇದಕ್ಕೆ ಉಳ್ತೀವಿ. ಇದೊಂದು 3/4 ಎಕರೆ ಇರ್ಬೋದು, ಇದಕ್ಕೆ ಉಳ್ತೀವಿ ಪೈರ್ನ ಉಳಿ. ಇದಾದಮೇಲೆ ಮೊನ್ನೆ ಕೆಳಗಡೆ ಭತ್ತ ಉಳೋಣ ಅಂತ ನಾರು ಬಿಟ್ಟಿದ್ದೀವಿ. ಆ ನಾರು ಏನು ಅಷ್ಟೊಂದು ಬಂದಿಲ್ಲ. ಗಿಳಿಗಳೆಲ್ಲ ಅಕ್ಳಿಗಳು ಮತ್ತು ಅಂದರೆ ಪಕ್ಷಿಗಳೆಲ್ಲ ಮೇದ್ ಹೋಗ್ಬಿಟ್ಟಿದ್ದಾವೆ. ಅದು ಪಲ್ಸ್ನವಾಗಿದೆ, ಎಷ್ಟಕ್ಕಾದ್ರೆ ಅಷ್ಟು ಉಳೋದು. ಮುಂಚೆ ಊರೆಲ್ಲ ಈ ಕೀಲೇರಿಗಳಂತೀವಲ್ವ, ಅಂದರೆ ಗದ್ದೆಗಳು ಉಳ್ತಾ ಇದ್ರು ಊರಾಗಿನ ಜನ ಎಲ್ಲ, ಕೆರೆ ನೀರಿಗೆ ಮಳೆ ನೀರಿಗೆ. ಈ ಸರಿ ಮಳೆ ಏನು ಅಷ್ಟೊಂದು ಬಿದ್ದಿಲ್ಲ, ಅದರಿಂದ ಅಷ್ಟೊಂದು ಉಳ್ತಾ ಇಲ್ಲ. ಉಳಿಲ್ಲ, ಯಾರು ಬಿಟ್ಟಿಲ್ಲ, ನಾವು ಮಾತ್ರನೇ ಬಿಟ್ಟಿರೋದು ಊರಿಗೆಲ್ಲ. ನಾವು ಯಾರ್ಯಾರು ಬೋರ್ಗಳಿರುತ್ತೋ ಅವ್ರು ಬಿಟ್ಕೊಂಡು ಉಳ್ಕೊಂತಾರೆ. ನಾವು ಒಂದು ಸ್ವಲ್ಪ ಇದು ಮಾಡಿದ್ದೀವಿ, ಒಂದು 30-40 ಗುಂಟೆಗೆ ಅಷ್ಟು ಉಳ್ಕೊತೀವಿ ಭತ್ತ ನಾರು. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ನಮ್ಮೂರೆಲ್ಲ ಫುಲ್ಲು ಕರ್ಪೂರ ತೋಪಗಳು ತುಂಬ ಇದ್ದಾವೆ. ಬರೀ ತೋಪೆ ಇವು, ಹೌದಾ? ತುಂಬ ತೋಪಗಳಿರ್ತವೆ. ನಾವೇ ಈ ತೋಪ್ ಸೆಂಟ್ರಲ್ಲಿ ಏನಾದರೂ ಬೆಳೆ ಇಟ್ಟಿದ್ರೆ ಬೇಸಿಗೆ ಕಾಲದಲ್ಲಿ ಬಿಸಿಗೆ ಅಷ್ಟೊಂದು ಬೆಳೆಗಳಾಗೋದಿಲ್ಲ. ಅಂದರೆ ಫುಲ್ಲು ಒಂಥರ ಒಡೆ ಅಂತಾರಲ್ವ, ಒಂಥರ ಬಿಸಿ ತುಂಬ ಇರುತ್ತೆ. ತೋಟದಲ್ಲಿ ಏನಾದರೂ ನೀರು ಬಿಟ್ರೆ ನೀರೆಲ್ಲ ಎಳ್ಕೊಂಬಿಡುತ್ತೆ. ಈ ಬೇರು ಎಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ. ಗಿಡ ಇಲ್ಲೇ, ಮರ ಇಲ್ಲೇ ಇರುತ್ತೆ, ಆದರೆ ಬೇರು ಮಾತ್ರ ಎಲ್ಲೆಲ್ಲಿಗೆ ಹೋಗಿರುತ್ತೆ. ಆ ಥರ ಎಲ್ಲ ಇರುತ್ತೆ. ಇದರಷ್ಟು ಡೇಂಜರ್ ಇನ್ನೊಂದಿಲ್ಲ. ಎಲ್ಲ ತೆಗೆದುಬಿಟ್ರು ಒಂದು ಕೊರೋನಾ ಟೈಮಲ್ಲೆಲ್ಲ ತೋಪಗಳೆಲ್ಲ. ಯಾರೋ ಕೆಲವರು ಇಟ್ಕೊಂಡಿದ್ದಾರೆ. ನಮ್ಮದು ಇತ್ತು ತೋಪು, ಖರ್ಚಿಗಂತ ಅವಾಗೇನು ಬೋರು ನೀರು ಕಡಿಮೆ ಹೋಗಿತ್ತು, ಹೂಳಾಕಿದ್ವಿ. ಮತ್ತು ಒಂದು 4-5 ವರ್ಷ ಆದಮೇಲೆ ತೆಗೆದಾಕಿದ್ವಿ ತೋಪನ್ನೆಲ್ಲ. ಇವಾಗ ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಲ್ವಾ, ಟೊಮಾಟೊ ಉಳಿದ್ವಿ. ಇದಕ್ಕೆ ಭತ್ತ ಉಳ್ಕೊತೀವಿ ನೋಡಿ. ಇಲ್ಲೊಂದು ಸ್ವಲ್ಪ ಟೊಮಾಟೊ ಉಳಿದ್ವಿ, ಅಲ್ಲಿ ನಾರು ಬಿಟ್ಕೊಂಡಿದ್ದೀವಿ. ಇದು ಭತ್ತದ ನಾರು. ಬನ್ನಿ ಇವಾಗ ನೋಡಿಸ್ತೀನಿ ಯಾವ ಥರ ನಾರು ಬಂದಿದೆ ಅಂತ. ನಮ್ಮ ತೋಟ ಕಡೆ ಬಂದರೆ ಒಂಥರ ಗಿಳಿಗಳ ಶಬ್ದ ಎಲ್ಲ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಎಲ್ಲ ನೆವಿಲಿಗಳಿರುತ್ತೆ, ಚೆನ್ನಾಗಿರುತ್ತೆ. ಒಂಥರ ತಲೆ ಕೆಟ್ಟೋದಾಗ ಈ ಥರ ಬಂದ್ಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ. ಏನು ಡಿಸ್ಟರ್ಬೆನ್ಸ್ ಇಲ್ದಿರ ಪಕ್ಷಿಗಳಾದ ಶಬ್ದಗಳು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ನಾರು ಬಿಟ್ಟಿದ್ದೀವಿ. ಇದೆಲ್ಲ ಒಂದು 35 ಗುಂಟೆ ಅಷ್ಟಿರುತ್ತೆ. ಇದಕ್ಕೆ ಇಷ್ಟು ಮಾತ್ರ ನಾರು ಬಿಟ್ಟಿದ್ದೀವಿ. ಪಲ್ಸ್ನವಾಗಿದೆ, ಗಿಳಿಗಳೆಲ್ಲ ಬಂದು ಮೇದು ಬಿಟ್ಟಿದ್ದಾವೆ. ಅದನ್ನು ನೋಡಿದಾಗ ಗೊತ್ತಾಗುತ್ತೆ. ಸೆಂಟ್ರಲೆಲ್ಲ ಒಂಥರ ಪಲ್ಸ್ನ ಆಗೋ ಥರ ನಾರಿದೆ. ಇಷ್ಟು ಮಾತ್ರ ಉಳ್ತೀವಿ ಇವಾಗ. ಚಿಕನ್ ತರಕಂತ ಹೋಗ್ತಾ ಇದ್ದಿದೆ. ಬನ್ನಿ ಇವತ್ತಿನ ಬ್ಲಾಗ್ ಯಾವ ತರಕಂತ ನೋಡೋಣ. ಮನೆಗೆ ಏನಾದರೂ ತರಕಾರಿ ಏನಾದರೂ ಚಿಕನ್ ಅದು ಇದು ತರಬೇಕಂದ್ರೆ ಬೆಳೆಗಳೆಲ್ಲ ನಾವು ಇಲ್ಲಿ ಕೆಲಸ ಮಾಡಿಗೆ ಹೋಗೋದು. ನಮ್ಮೂರಿಂದ ಒಂದು 2 ಕಿಲೋಮೀಟರ್ ಇರುತ್ತೆ. ಹೋಗ್ತಾ ಇದ್ದೀವಿ ಕೆಲಸ ಮಾಡೋದು. ಯಾರು
ಕುಯ್ದಾಗಿ ಮೂಡು. ಚಿಕನ್ ಸಾಂಬಾರು ಆಗಿದೆ. ಇವಾಗ ಮುದ್ದೆ ಜೊತೆ ಚಿಕನ್ನು ಸ್ವಲ್ಪ ಹಾಕೊಂಡು ತಿಂದು ಮತ್ತೆ ತೋಟದ ಹತ್ರಕ್ಕೆ ಹೋಗಿ ಸಿಗೋಣ ಗಾಯ್ಸ್. ನೋಡಿ ಈ ಥರ ಮಾಡಿದ್ದೀನಿ ಗಾಯ್ಸ್ ಚಿಕನ್ ಸಾಂಬಾರು. ಚೆನ್ನಾಗಿದೆ, ಪರವಾಗಿಲ್ಲ. ಗಾಯ್ಸ್ ಲೆಗ್ ಪೀಸು ಮತ್ತೆ ಸ್ವಲ್ಪ ಇದು ಸ್ವಲ್ಪ ನಿಂಬೆಹಣ್ಣು ಗಾಯ್ಸ್. ನಿಂಬೆಹಣ್ಣು ಏನಕ್ಕೆ ಗೊತ್ತಾ ಹಾಕೊಳೋದು? ಈಟಲ್ವಾ ಚಿಕನ್ನು, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೊಬೇಕಂತ ಹಾಕೊತಾ ಇರೋದು. ಸ್ವಲ್ಪ ಈರುಳ್ಳಿ ಒಂದು ಗಡ್ಡೆ ಗಾಯ್ಸ್. ಹೆಂಗಂದ್ರೆ ಕುಯ್ಯೋದು ಹಂಗೆ. ಈರುಳ್ಳಿ ಇಲ್ಲಾಂದರೆ ಚಿಕನ್ನು ತಿನ್ನೋಕೆ ಚೆನ್ನಾಗಿರಲ್ಲ. ಯಾರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಅಷ್ಟೇ ಗಾಯ್ಸ್. ಊಟ ರೆಡಿ. ಈ ಥರ ಇದೆ ಮುದ್ದೆ ಮತ್ತು ಚಿಕನ್ ಸಾಂಬಾರು. ತಿಂದಾದ್ಮೇಲೆ ತೋಟ ಥರ ಹೋಗೋಣ ಗಾಯ್ಸ್, ಅಲ್ಲಿ ಸ್ವಲ್ಪ ಕೆಲಸ ಇದೆ. ಇವತ್ತಿಗೆ ಇಷ್ಟೇ. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ.